ಈಗ ನೀನೇ ಹೇಳು, ನೀನು ಸ್ಕೂಲಲ್ಲಿ ಓದ್ತಿದ್ದಾಗ ನಿನ್ನ ಜೊತೆಯವರ ಮುಖ ಎಲ್ಲ ಈಗಲೂ ನಿನಗೆ ನೆನಪಿದೆಯಾ? ಇದೇನಾಗತ್ತೆ ಅಂತಂದರೆ, ನಾವು ಕಾಲೇಜಲ್ಲಿ ಓದೋವಾಗ ನಾವು ಓದಿನಲ್ಲಿ ಅಥವಾ ಆಟದಲ್ಲಿ ಫೇಮಸ್ ಆಗಿದ್ದರೆ ಆಗ ನಮ್ಮ ಮುಖದ ನೆನಪು ಎಲ್ರಿಗೂ ಇರುತ್ತೆ. ಆದರೆ ಹಾಗಂತ ನಮಗೆ ಅವರ ಎಲ್ಲರ ಮುಖದ ನೆನಪು ಇರಬೇಕಾಗಿಲ್ಲ. ಮಾಧವನೂ ಹಾಗೆ ಅಲ್ವಾ? ಅವನು ಓದಿನಲ್ಲಿ ಆಟದಲ್ಲಿ ಮುಂದೆ ಇದ್ದ, ಹಾಗಾಗಿ ಎಲ್ರಿಗೂ ಅವನ ಮುಖದ ನೆನಪಿದೆ. ಆದರೆ ಮಾಧವನಿಗೆ ಅವರೆಲ್ಲರ ಮುಖದ ನೆನಪು ಇರಬೇಕಾಗಿಲ್ಲ. ಇದೆಲ್ಲ ತುಂಬಾ ವಿಚಿತ್ರವಾಗಿದೆ. ಇದಕ್ಕಿದ್ದಂಗೆ ಆಕ್ಸಿಡೆಂಟಲ್ಲಿ ಒಂದು ಹೆಂಗ್ ಸಿಗೋದು, ಆಕೆನ್ ಮನೆಗೆ ಕರ್ಕೊಂಬರೋದು ನೋಡಿದ್ರೆ ಮಾಧವ್ ಅವರು ಆಕೆಗೆ ಮುಂಚಿಂದನೂ ಪರಿಚಯ ಇರೋದು. ಇಷ್ಟೊಂದು ಕಾಕತಾಳೀಯ ಇರೋದಕ್ಕೆ ಸಾಧ್ಯನಾ? ಯಾಕೆ ಇರಬಾರ್ದು? ಇದನ್ನ ಮೀರಿದಂಥ ಎಷ್ಟೋ ಘಟನೆಗಳನ್ನೆಲ್ಲ ನಾವು ಕೇಳಿದ್ದೀವಿ. ಸತ್ತೋದವನು 20-25 ವರ್ಷಗಳ ಆದಮೇಲೆ ಮತ್ತೆ ಬಂದಿದ್ದು, ಪೂರ್ವ ಜನ್ಮದಲ್ಲಿ ಹೀಗೆ ನಡೀತು ಅಂತ ಈ ಜನ್ಮದಲ್ಲಿ ಬಂದು ಹೇಳೋದು, ಎಲ್ಲೋ ಕಳೆದು ಹೋಗಿರೋ ಮಗು ಇನ್ನೆಲ್ಲೋ ಸಿಕ್ಕಿರೋದು, ಈ ಥರದ ಘಟನೆಗಳೆಲ್ಲ ಆಗಿವೆ ಅಲ್ವಾ? ಹಾಗೇನೆ ಮಾಧವನ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಈ ರಾಧಾ ನಮ್ಗೀಗ ಸಿಕ್ಕಿದ್ದಾಳೆ. ಆದ್ರೂ ರಾಧಾ ಅವ್ರು ಯಾಕೆ ಹೀಗಾಡ್ತಾ ಇದ್ದಾರೆ? ಅವ್ರ ಒಂದೊಂದು ಮಾತಿಂದನೂ ಮಾಧವ್ ಅವ್ರು ಬೇಜಾರಾಗ್ತಾ ಇದ್ದಾರೆ. ಉದ್ದೇಶ ಆದ್ರೂ ಏನು? ಅದನ್ನು ತಿಳ್ಕೋಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಈ ರಾಧಾ ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾನು ಬಿಡೋದಿಲ್ಲ ತುಳಸಿ, ನಾನು ಬಿಡೋದಿಲ್ಲ. ಸೂಪರ್ ಅಭಿ. ರಾಣಿನ ಟಾರ್ಗೆಟ್ ಮಾಡಿದ್ರೇನೆ ರಾಜ ಸಿಗಾಕೊಳ್ಳೋದು. ಲೇ, ನಮ್ಮ ರಾಜ ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ತನ್ನ ಸೈನ್ಯನ, ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಕಾಪಾಡ್ಕೋತಾನೆ. ಈ ರಾಜನಿಗೆ ತನ್ನ ರಾಣಿನೇ ಮುಖ್ಯ, ತನ್ನ ಸೈನ್ಯನೇ ಅವನಿಗೆ ಧೈರ್ಯ. ಸೂಪರ್ ತತ್ತ, ನೀವು ರಾಜ ರಾಣಿ ಮಧ್ಯೆ ಬಂದಿರೋರನ್ನ ಹಾಗೆ ಹಿಂದೆ ಕಳಿಸ್ಬಿಟ್ರಿ. ಈ ರಾಜ ರಾಣಿ ಮಧ್ಯೆ ಬೇರೆ ಯಾರು ಬರೋಕ್ಕಾಗೋದಿಲ್ಲ ಕಣ್ರೋ. ಅಭಿ ಅಭಿ, ಏನಿವತ್ತು ಆಫೀಸ್ಗೆ ಹೋಗದೆ ಇಷ್ಟೊತ್ತಾದರೂ ಆಟಾಡ್ತಾ ಕೂತಿದ್ದೀರಲ್ಲ? ಅದು ತಾತ ಬಂದಿದ್ರಲ್ಲ, ಅದಕ್ಕೆ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ದತ್ತ ಅವರೇ, ತುಳಸಿ ಅವರು ಈ ಮನೇಲಿ ಇನ್ನೊಂದು ಸ್ವಲ್ಪ ದಿವಸ ಇರಲಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಬಂದಿದ್ದೀರಾ? ಹಾ, ನಾನು ಕರ್ಕೊಂಡು ಹೋಗೋಕೆ ಬಂದಿರೋದಮ್ಮ. ಆದ್ರೆ ತುಳಸಿನಲ್ಲ, ನಿನ್ನನ್ನ. ಯಾಕೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ? ನಾನು ಯಾಕೆ ನಿಮ್ಮ ಜೊತೆ ನಿಮ್ಮನೆಗೆ ಬರಬೇಕು? ಇದು ನನ್ನ ಮನೆ, ನನ್ನ ಸಂಸಾರ. ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲ ಈ ಮನೇಲಿರ್ಬೇಕಾದ್ರೆ ಅವರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ನಿಮ್ಮನೆಗೆ ಬರೋಕ್ಕಾಗತ್ತಾ? ಇವ್ರನ್ನೆಲ್ಲ ಬಿಟ್ಟು ನನಗಿರೋಕ್ಕಾಗಲ್ಲ. ನೋಡು, ನೀನು ಅನ್ಕೊಂಡ ಹಾಗೆ. ದತ್ತ ಅವರೇ, ಒಂದು ನಿಮಿಷ. ರಾಧಾ ಅವರೇ, ನೀವು ಅವ್ರು ಹೇಳಿದ್ದನ್ನ ಸೀರಿಯಸ್ ತಗೊಂಡ್ರಾ? ಅವರು ತಮಾಷೆ ಮಾಡ್ತಿದ್ದಾರೆ. ಅವ್ರ ಸ್ವಭಾವನೇ ಹಾಗೆ, ಇನ್ನೊಬ್ರು ಕಾಲು ಎಳೆಯೋದು, ತಮಾಷೆ ಮಾಡೋದು. ಹೌದಾ? ಅವ್ರ ಮಾತು ಕೇಳಿ ನಾನು ಒಂದ್ಗಳಿಗೆ ಶಾಕ್ ಆಗಿಬಿಟ್ಟೆ.
ಅದು ನನಗೆ ಒಂದು ಕಪ್ ಟೀ ತಂದು ಕೊಡ್ತೀರಾ? ಯಾಕೋ ತಲೆ ನೋವ್ತಿದೆ. ಸರಿ ಸರಿ, ತಲೆನೋವು ಅಂತಿದ್ದೀರಿ, ಶುಂಠಿ ಹಾಕಿ ಟೀ ಮಾಡ್ಕೊಂಡು ಬರ್ತೀನಿ. ತಮಾಷೆ ಮಾಡ್ತಾ ಇರಲಿಲ್ಲ ಮಹೇಶ. ಈ ಮಾಧವ ತುಳಸಿ ಮಧ್ಯೆ ಬಂದಿರೋ ಈ ರಾಧೇನ ರಾಧಾ ಅವ್ರಿಗೆ ಈ ಕಾಯಿಲೆ ಬರಬಾರ್ದಿತ್ತು. ಈ ಕಾಯಿಲೆ ಬಂದು ಹೇಗೋ ಆಡ್ತಾ ಇದ್ದಾರೆ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ಬಂದಿರೋ ಈ ಕಾಯಿಲೆಗೂ ಮಾಧವ್ ಅವ್ರಿಗೂ ಏನು ಸಂಬಂಧ? ಮಾಧವ್ ಅವ್ರ ಎಲ್ಲ ಹಳೆ ವಿಷಯಗಳು ಇವ್ರಿಗೆ ಹೇಗೆ ಗೊತ್ತು? ಮಾಧವ್ ಅವ್ರಿಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಆದರೆ ಇವ್ರು ನೋಡಿದ್ರೆ ಮಾಧವ್ ಅವ್ರ ಬಗ್ಗೆ ಏನೇನೋ ಹೇಳ್ತಾರೆ. ಅದು ಸರಿಯಾಗಿದೆ ಕೂಡ. ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆ ಸಿಡ್ತೋಗೋ ಥರ ಅನ್ನಿಸ್ತಾ ಇದೆ. ಪಾಪ ಅಮ್ಮ ಮನೇಲಿ ಆಗ್ತಿರೋ ಪ್ರಾಬ್ಲಮ್ಗಳಿಂದ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಅವ್ರಿಗೆ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗದೆ ತಲೆನೂ ಆಗ್ತಿದೆ ಅನಿಸುತ್ತೆ. ಅವಿ